ಒಂದು ಸುಂದರ ಹಸಿರು ಕಾಡಿನಲ್ಲಿ ಚಿಂಕು ಎಂಬ ಪುಟ್ಟ ಮೊಲ ವಾಸಿಸುತ್ತಿತ್ತು. ಅದು ಪ್ರತಿದಿನ ಸಂತೋಷದಿಂದ ಆಟವಾಡುತ್ತಾ ಹೊಸ ಹೊಸ ವಿಷಯಗಳನ್ನು ಹುಡುಕುತ್ತಿತ್ತು. ಒಂದು ದಿನ ಅದಕ್ಕೆ ನೆಲದ ಮೇಲೆ ಹೊಳೆಯುವ ಬಂಗಾರದ ಬೀಜ ಸಿಕ್ಕಿತ್ತು. ಅಯ್ಯೋ, ಎಷ್ಟು ಸುಂದರ ಬೀಜ ಎಂದು ಸಂತೋಷಪಟ್ಟ ಚಿಂಕು ಅದನ್ನು ತನ್ನ ಮನೆಯ ಮುಂದೆ ನೆಟ್ಟಿತ್ತು. ಪ್ರತಿದಿನ ನೀರು ಹಾಕಿ ಪ್ರೀತಿಯಿಂದ ಆರೈಕೆ ಮಾಡತೊಡಗಿತ್ತು. ಕೆಲವೇ ದಿನಗಳಲ್ಲಿ ಚಿಕ್ಕ ಗಿಡ ಬೆಳೆಯಿತು. ನಂತರ ಅದು ದೊಡ್ಡದಾಗಿ ಬೆಳೆದು ಅದರಲ್ಲಿ ನಕ್ಷತ್ರದಂತೆ ಹೊಳೆಯುವ ಮಾಯಾ ಹಣ್ಣುಗಳು ಮೂಡಿದವು. ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನು ನೋಡಿ ಆಶ್ಚರ್ಯಪಟ್ಟವು. ಆದರೆ ಒಂದು ರಾತ್ರಿ ಭಾರೀ ಗಾಳಿ ಮತ್ತು ಮಳೆ ಶುರುವಾಯಿತು. ಗಿಡ ಬಿದ್ದು ಹೋಗುವ ಸ್ಥಿತಿಗೆ ತಲುಪಿತ್ತು. ಅಯ್ಯೋ, ನನ್ನ ಗಿಡವನ್ನು ಹೀಗೆ ಉಳಿಸಲಿ ಎಂದು ಚಿಂಕು ದುಃಖಪಟ್ಟಿತ್ತು. ಆಗ ಅದರ ಸ್ನೇಹಿತರಾದ ಅಳಿಲು, ಜಿಂಕೆ, ಗಿಳಿ ಮತ್ತು ಕರಡಿ ಓಡಿ ಬಂದು, ಚಿಂಕು, ಚಿಂತಿಸಬೇಡ, ನಾವಿದ್ದೀವಿ ಎಂದು ಹೇಳಿ ಎಲ್ಲರೂ ಸೇರಿ ಗಿಡಕ್ಕೆ ಆಧಾರ ಕೊಟ್ಟರು. ಬೆಳಗ್ಗೆಯಾಗುವಷ್ಟರಲ್ಲಿ ಗಾಳಿ ನಿಂತಿತ್ತು ಮತ್ತು ಗಿಡ ಸುರಕ್ಷಿತವಾಗಿತ್ತು. ಚಿಂಕು ತನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳಿತು. ಕೆಲವು ದಿನಗಳ ನಂತರ ಗಿಡ ದೊಡ್ಡ ಮರವಾಗಿ ಬೆಳೆದು ಸಿಹಿಯಾದ ನಕ್ಷತ್ರ ಹಣ್ಣುಗಳನ್ನು ನೀಡಿತು. ಎಲ್ಲ ಸ್ನೇಹಿತರು ಸೇರಿ ಆ ಹಣ್ಣುಗಳನ್ನು ಹಂಚಿಕೊಂಡು ತಿಂದರು ಮತ್ತು ಸಂತೋಷದಿಂದ ಸಂಭ್ರಮಿಸಿದರು. ಆ ದಿನ ಅವರು ಒಂದು ಮುಖ್ಯ ಪಾಠ ಕಲಿತರು. ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ನೇಹ ಮತ್ತು ಸಹಕಾರದಿಂದ ಯಾವುದೇ ಕಷ್ಟವನ್ನು ಜಯಿಸಬಹುದು.